ಮಾತಾಡ್ಕೊಂಡಿರೋದನ್ನೆಲ್ಲ ಜಾಸ್ಮಿನ್ ನಮ್ಮವರು ಯಾಕೆ ಯಾರಿಗೂ ಗೊತ್ತಿಲ್ಲದೆ ಫೋನಲ್ಲಿ ತೆಗೆದ್ರು? ಏನ್ ನಡೀತಿದೆ? ನೈನಿ ನೈನಿ, ಹಾ, ಏನ್ ಹೇಳ್ತಿದ್ಯಾ? ಏನಿಲ್ಲ ಯಜಮಾನ್ರೆ, ನೀವು ಕಾಫಿ ಕುಡೀರಿ. ನೋ 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 ನೋ. ಮಾಮ್ ಮತ್ತೆ ಮಾವ ಏನ್ ಮಾತಾಡಿದ್ರು ಹೇಳು ನನಗೆ. ಗೊತ್ತಿಲ್ಲ ಯಜಮಾನ್ರೆ, ಜಾಸ್ಮಿನ್ ನಮ್ಮವ್ರ ಫೋನಲ್ಲಿದೆ. ಜಾಸ್ಮಿನ್ ಫೋನಲ್ಲ? ಹೌದು ಯಜಮಾನ್ರೆ. ಅವಳ ಫೋನಲ್ಲಿ ಶೂಟ್ ಮಾಡಿದ್ದಾಳೆ ಅಂದ್ರೆ ಸಮಥಿಂಗ್ ಈಸ್ ದೇರ್. ನೈನಿ ಬಾ ಹೇಳ್ತೀನಿ. ಎಲ್ಲಿ ಬಾ ಹೇಳ್ತೀನಿ. ಯಜಮಾನ್ರೆ, ಯಜಮಾನ್ರೆ, ಅಯ್ಯೋ, ಈಗ ಯಜಮಾನ್ರು ಹೋಗಿ ಏನ್ ಕೇಳ್ತಾರೋ ಏನೋ. ಕೇಳಿದ್ರೇನೆ ಅಲ್ವಾ ಇರೋ ವಿಷಯ ಗೊತ್ತಾಗೋದು. ಒಳ್ಳೆ ಟೈಮಲ್ಲಿ ಗಂಗಾಧರ್ ಮಾವನ್ನ ಹುಡ್ಕಕ್ಕೆ ಅಂತ ಹೋಗ್ತಿದ್ರೆ ಈ ಧೃತರಾಷ್ಟ್ರ ಎದುರುಗಡೆ ಬಂದ. ಗೊತ್ತಾಗ್ದಂಗ್ ಹೋಗೋಣ ಬಾ ಪರ್ಶು, ನಡಿ. ಏನಾದ್ರೂ ಬೇಕಾಗಿತ್ತಮ್ಮ ಅವ್ರೆ? ಏನ್ ಬೇಕಾಗಿಲ್ಲ, ಹೋಗ ಆ ಕಡೆ. ಅಡ್ಡ ನಿಂತಿದ್ದೀನ? ಅಪ್ಶಕ್ನ ಅಂತ ಅನಿಸ್ತಿದೆ. ಕ್ಷಮಿಸ್ಬಿಡಿ. ಮಾಮ್, ಮಾವ ನಿಂತ್ಕೊಳ್ಳಿ. ಏನ್ ಹೇಳ್ಬೇಕು ಕಂದ? ನೀವು ಪರಶುರಾಮ್ ಮಾವ ಏನ್ ಮಾಡ್ಬೇಕು ಅನ್ಕೊಂಡ್ರಿ? ನಾನು ಪರಶುನಾ? ಗಂಗಾಧರ್ ಮಾವನ್ನ ಹುಡ್ಕಕ್ ಹೋಗ್ತಿದೀವಿ ಅಂತ ಗೊತ್ತಾಗೋಯ್ತಾ? ವಿಶಾಲ್, ಅವ್ರೇನಾದ್ರೂ ಮಾಡ್ಬಿಡ್ತಾರೆ, ನೀನ್ ಸ್ವಲ್ಪ ಹುಷಾರಾಗಿರು. ನೀ ಸುಮ್ನಿರೋ. ವಿಶಾಲ್ ಏನ್ ಕೇಳಿದ್ನೋ ಏನೋ, ನೀ ಏನೋ ಹೇಳ್ತೀಯ. ನಾವೇನ್ ಮಾಡ್ಬೇಕು ಅನ್ಕೊಂಡ್ವಿ? ಐ ಡಿಡ್ಂಟ್ ಗೆಟ್ ಯು ವಿಶಾಲ್. ಸ್ಪಷ್ಟವಾಗಿ ಕೇಳ್ತಿದ್ದೀನಿ ಮಾಮ್, ನೀವು ಮಾವ ಯಾವುದ್ರ ಬಗ್ಗೆ ಅಷ್ಟು ಸೀರಿಯಸ್ ಆಗಿ ಮಾತಾಡ್ಕೊಂಡ್ರಿ ಅನ್ನೋದು ನನಗೆ ಗೊತ್ತಾಗಬೇಕಾಗಿದೆ.
ನಾವು 108 ಮಾತಾಡ್ಕೋತಿರ್ತೀವಿ ವಿಶಾಲ್, ಒಡ ಹುಟ್ಟಿದವರಲ್ವಾ? ಮಾವ, ನೀವು ಅದೆಷ್ಟು ಬೇಕಾದ್ರೂ ಮಾತಾಡ್ಕೊಳ್ಳಿ, ಆದರೆ ಅಷ್ಟು ಸೀಕ್ರೆಟಾಗಿ ಅದೇನು ಮಾತಾಡ್ಕೊಂಡ್ರಿ ಅನ್ನೋದು ಮಾತ್ರ ನನಗೀಗ ಹೇಳ್ಬೇಕು ನೀವು. ಸೀಕ್ರೆಟಾ? ಅಷ್ಟು ಗುಟ್ಟಾಗಿ ನಾವೇನ್ ಮಾತಾಡ್ಕೊಂಡ್ವಿ? ನೀವು ಮಾತಾಡ್ಕೊಂಡಿದ್ದೀರಾ ಅಮ್ಮೋರೆ? ಮಾತಾಡ್ಕೊಂಡಿರೋದನ್ನೆಲ್ಲ ಜಾಸ್ಮಿನ್ ಅಮ್ಮೋರು ಫೋನಲ್ಲಿ ತಗೊಂಡಿದ್ದಾರೆ. ಇದೇನಿದು? ನನ್ನನ್ನು ಹೀಗೆ ಫಿಕ್ಸ್ ಮಾಡಿದ್ಲು. ನನ್ನನ್ನು ಕ್ವೆಶನ್ ಮಾಡಿ ಈ ವಿಷಯ ಬಿಟ್ಬಿಡ್ತಾಳೆ ಅನ್ಕೊಂಡಿದ್ದೆ. ಅತ್ತೆ ಪರಶು ಮಾವ ಗುಟ್ಟಾಗಿ ಏನೋ ಮಾತಾಡ್ತಿರ್ಬೇಕಾದ್ರೆ ಈ ಮುಳ್ಮೀನು ಅವಳ ಮೊಬೈಲಲ್ಲಿ ಶೂಟ್ ಮಾಡಿದಾಳೆ ಅಂತಿದ್ಯಾ, ಅಷ್ಟೇ ಅಲ್ವಾ ನೈನಿ? ಹೌದು ಅಕ್ಕ. ಅವ್ರು ಮಾತಾಡೋದನ್ನ ನೀನ್ ಯಾಕೆ ಶೂಟ್ ಮಾಡ್ದೆ ಜಸ್ಸಿ? ಆಂಟಿ, ಅದು ಆ್ಯಕ್ಚುಲಿ ಅವತ್ತು ಅದು ಜಾಸ್ಮಿನ್, ತಡವರಿಸ್ಬೇಡ. ಅದೇನು ವಿಡಿಯೋ ಎಲ್ರಿಗೂ ತೋರಿಸು. ನಾವೇನ್ ಮಾತಾಡ್ಕೊಂಡ್ವೋ? ಇವಳು ಯಾವಾಗ ಶೂಟ್ ಮಾಡಿದ್ಲು? ಈ ಧೃತರಾಷ್ಟ್ರ ಎದುರುಗಡೆ ಬಂದಾಗ್ಲೇ ಅನ್ಕೊಂಡೆ ಇವತ್ ನಮ್ಗೇನೋ ಕಾದಿದೆ ಅಂತ. ಸೀಕ್ರೆಟಾಗಿ ಮಾತಾಡೋದನ್ನ ಸೀಕ್ರೆಟಾಗಿ ವಿಡಿಯೋ ಮಾಡಿದ್ದಾರೆ ಅಂದರೆ ಅದು ಖಂಡಿತವಾಗ್ಲೂ ಮುಖ್ಯವಾದ ವಿಷಯನೇ ಆಗಿರುತ್ತೆ. ಹೌದು, ಕೇಳ್ತಾ ಇದ್ರೆ ಯಾಕೆ ಮಾತಾಡ್ತಾ ಇಲ್ಲ ತಿಲೋತ್ತಮ? ಅತ್ತೆ, ನಾವ್ ಯಾವಾಗ ಮಾತಾಡಿದ್ವಿ? ತುಂಬಾ ದಿನ ಆಯ್ತು ಅಮ್ಮೋರೆ. ಆ ಸೀರೆನ ಮತ್ತೆ ಹುಟ್ಟೇ ಇಲ್ಲ. ನೀನ್ ಈ ರೀತಿ ರಾಗವಾಗಿ ಮಾತಾಡ್ಬೇಡ. ಯಾವ ಸೀರೆ ಅಂತ ಗೊತ್ತಿದ್ಮೇಲೆ ಯಾವಾಗ ಮಾತಾಡಿದ್ರು ಏನ್ ಮಾತಾಡಿದ್ರು ಅಂತ ಗೊತ್ತಿಲ್ವಾ? ಮಾತಾಡಿದ್ದಾರೆ ಅಂತ ಗೊತ್ತು, ಆದ್ರೆ ಅದೇನು ಅಂತ ಗೊತ್ತಾಗ್ಬೇಕು. ಮಾತಾಡಿದ್ರು ಅನ್ನೋದು ಗೊತ್ತಾಯ್ತಾ? ಹೇಗ್ ಗೊತ್ತಾಯ್ತು ಹೇಳೆ? ಹೇಳು, ಏನ್ ಹಾಗೆ ನೋಡ್ತಿದ್ಯಾ? ಅದು ಅಮ್ಮ, ನೈನಿಗೆ ಭವಿಷ್ಯ ಗೊತ್ತಾಗತ್ತೆ ಅನ್ನೋ ವಿಷಯ ಇವ್ರಿಗೆ ಗೊತ್ತಾಗಬಾರ್ದು. ಹಾ, ಜಾಸ್ಮಿನ್ ವಿಡಿಯೋ ಮಾಡೋದನ್ನ ನೋಡಿರ್ತಾಳೆ. ಹೌದು ದೊಡ್ಡಮ್ಮೋರೆ. ಏನ್ ಹೌದು ಅಂತಿದ್ಯಾ? ನನ್ನ ಸೀಕ್ರೆಟ್ ತೆಗ್ದಿರೋದು ನೀನ್ ಯಾವಾಗ ನೋಡ್ದೆ? ಹಾ ಎಸ್, ಸಿಕ್ಬಿದ್ಲು ಮುಳ್ಮೀನು. ಗೊತ್ತಾಗ್ದೆ ಮಾಡಿದೀನಿ ಅಂತ ನೀನೇ ಒಪ್ಕೊಂಡೆ. ಅವಸರದಲ್ಲಿ ಬಾಯ್ ಬಿಟ್ಬಿಟ್ಟೆ. ಛೇ, ಗೊಂದಲ ಯಾಕೆ? ಜಾಸ್ಮಿನ್ ಶೂಟ್ ಮಾಡಿದಾಳೆ ಅಂದ್ರೆ ಅವಳ ಮೊಬೈಲಲ್ಲಿ ವಿಡಿಯೋ ಕ್ಲಿಪ್ ಇರುತ್ತೆ ತಾನೇ? ಇರುತ್ತೆ ಯಜಮಾನ್ರೆ. ಗೊತ್ತು, ನಿನ್ ಮಧ್ಯದಲ್ಲಿ ಬಾಯ್ ಹಾಕ್ಬೇಡ. ನಮ್ಗೇನ್ ಗೊತ್ತಾಗಲ್ವಾ? ಗೊತ್ತಿದ್ರೆ ಹೇಳಿ ಮಾವ, ಹೇಳಿ. ನೀನ್ ಸುಮ್ನಿರಮ್ಮ ತಾಯಿ. ಟೆನ್ಷನಲ್ಲಿ ಏನಾಗುತ್ತೋ ಏನೋ. ಏಯ್ ಜಾಸ್ಮಿನ್, ವಿಶಾಲ್, ನೀವು ನನ್ನನ್ನ ಏ ಅಂತ ಅಂದ್ರ? ಕೇಳ್ಸದ್ ಮೇಲು ಯಾಕೆ ಅಂದ್ರ ತಿಂದ್ರ ಅಂತ ಕೇಳ್ತಿದ್ಯಾ? ಮೊಬೈಲಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿ ಆ ಮೊಬೈಲ್ನ ಕೈಯಲ್ಲೇ ಹಿಡ್ಕೊಂಡು ಇಲ್ಲಿ ನಾವೆಲ್ಲರೂ ಇಷ್ಟು ಟೆನ್ಷನ್ ಆಗ್ತಿದ್ರೆ ಏನು ಗೊತ್ತಿಲ್ಲದಿರೋ ಹಾಗೆ ನಿಂತ್ಕೊಂಡ್ರೆ ಮರ್ಯಾದೆ ಕೊಟ್ಟು ಕರೆಯಲ್ಲ ಜಾಸ್ಮಿನ್. ಕೂಲ್ ವಿಶ್ ತೋರ್ಸು ಅಂತ ನಾನು ಹೇಳ್ತೀನಿ.
ಜೆಸ್ಸಿ, ಶೋ ದೆಮ್. ಇವಾಗ್ಲೇ ನೋಡೋ ಅವಶ್ಯಕತೆ ಇದೆಯಾ? ನೋಡ್ಲಿ ಬಿಡಿ ಅಮ್ಮೋರೆ. ಜಾಸ್ಮಿನ್ ಅಮ್ಮೋರ್ ಕೂಡ ಅವ್ರ ಬುದ್ಧಿವಂತಿಕೆಯನ್ನ ತೋರಿಸ್ಬೇಕಲ್ವಾ? ಜಾಸ್ಮಿನ್, ಮೊದಲು ಆ ವಿಡಿಯೋ ತೋರಿಸು. ಸಪ್ತಗಿರಿ ನಿವಾಸ ವೆಂಕಟರಮಣ ಗೋವಿಂದ ಗೋವಿಂದ. ನಾವೇನ್ ಮಾತಾಡಿದ್ವೋ, ಈ ಜಾಸ್ಮಿನ್ ಅದೇನ್ ಶೂಟ್ ಮಾಡಿದ್ಲು, ನೈನಿ ಅದ್ಯಾಕೆ ಹಠ ಮಾಡ್ತಿದ್ದಾಳೋ, ಎಲ್ಲಾನು ಆಚೆ ಬಂದ್ರೆ ನೆಕ್ಸ್ಟ್ ನಮ್ ಪರಿಸ್ಥಿತಿ ಏನು ದೇವ್ರೆ. ಅಕ್ಕ, ಏನ್ ಮಾಡೋಣ ಅಂತ್ಯಕ್ಕ? ಗಾಯತ್ರಿ ಅಕ್ಕ ತಿಥಿನ ತುಂಬಾ ಚೆನ್ನಾಗಿ ಮಾಡ್ಬೇಕು ಪರ್ಶು. ನನ್ ಮಗ ವಿಶಾಲ್ನ ಹೆತ್ತ ತಾಯಿ ಕಾರ್ಯ ಇದು, ಯಾವುದಕ್ಕೂ ಕಮ್ಮಿ ಆಗ್ಬಾರ್ದು. ನಮ್ ವಿಶಾಲ್ಗೋಸ್ಕರ ನಾನು ಅಷ್ಟು ಮಾಡಲ್ವಾಕ? ಖರ್ಚಿನ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ ಪರ್ಶು. ಗಾಯತ್ರಿ ಅಕ್ಕಗೆ ಶಾಂತಿ ಸಿಗೋದಷ್ಟೇ ಮುಖ್ಯ. ಕಾರ್ಯ ಚೆನ್ನಾಗಿ ನಡಿಬೇಕು. ಖಂಡಿತ ಅಕ್ಕ, ಅದಕ್ಕೆ ನಾನು ಕೂಡ ಹೆಲ್ಪ್ ಮಾಡ್ತೀನಿ. ಇದನ್ನೇ ನಾನು ಶೂಟ್ ಮಾಡಿದ್ದು. ದಿಸ್ ಇಸ್ ಟೂ ಮಚ್ ವೇಶ್. ಅತ್ತಿಗೆ ಮತ್ತೆ ಪರ್ಶು ಗಾಯತ್ರಿ ಅತ್ತಿಗೆ ತಿಥಿನ ಚೆನ್ನಾಗಿ ಮಾಡ್ಬೇಕು ಅಂತ ಮಾತಾಡ್ಕೊಳ್ಳೋದು ತಪ್ಪೇನಾ? ನಾನು ತೆಗ್ದಿರೋ ವಿಡಿಯೋ ಬಗ್ಗೆ ಅನುಮಾನ ಪಟ್ಟು ನೈನಿ ವಿಶಾಲಿಗೆ ಸಿಟ್ಟು ಬರೋ ಥರ ಮಾಡಿದ್ಲು. ಸ್ವಲ್ಪ ಆದ್ರೂ ಬುದ್ಧಿ ಇರ್ಬೇಕು. ನನ್ ಮಗನ್ ಹೆತ್ತ ತಾಯಿ ಕಾರ್ಯನ ಚೆನ್ನಾಗಿ ನಡಿಬೇಕು ಅನ್ನೋ ವಿಷಯನ ನೀನ್ ಬೇರೆ ತರ ತಿರುಚಬೇಕು ಅನ್ಕೊಂಡ್ಯಾ? ಅದಲ್ಲ ಅಮ್ಮೋರೆ, ಫೋನ್ನಲ್ಲಿ ಹೀಗೆ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇನ್ ಹೇಗೆ ಅಂತ ಅನ್ಕೊಂಡೆ? ನಾವ್ ಯಾರಿಗೂ ಅನ್ಯಾಯ ಮಾಡ್ತಿದ್ದೀವಿ ಅನ್ನೋ ತರ ಸೀನ್ ಕ್ರಿಯೇಟ್ ಮಾಡ್ಬಿಟ್ಲು ಈ ನೈನಿ. ನಿನಗೊಂದು ದೊಡ್ಡ ನಮಸ್ಕಾರ ಕಣಮ್ಮ. ಒನ್ ಸೆಕೆಂಡ್, ವಿಡಿಯೋದಲ್ಲಿ ಹಾಗಿದ್ರೆ ಮತ್ತೆ ಮುಳ್ಮೀನು ಕಳ್ತನದಲ್ಲಿ ವಿಡಿಯೋ ಮಾಡುವಂತ ಅವಶ್ಯಕತೆ ಏನಿತ್ತು? ಲಾಜಿಕ್ ಅಲ್ವಾ? ಕರೆಕ್ಟ್ ಅಮ್ಮ. ಇನ್ನು ಸಾಕು ಮಾಡಿ. ನಿಮ್ಮ ಅನುಮಾನನ ಅಷ್ಟಕ್ಕೆ ಬಿಟ್ಟು ಏನಾದ್ರು ಕೆಲಸ ಇದೆಯಾ ನೋಡ್ಕೊಳ್ಳಿ. ಎಲ್ಲರೂ ಹೊರಡಿ. ನೈನಿ ಯಾವುದನ್ನು ಸುಮ್ಮನೆ ಹೇಳಲ್ಲಮ್ಮ. ಏನೋ ಇದ್ದೇ ಇರುತ್ತೆ. ಸಾಕು ಮಾಡೋ. ಹಾಗಂದ್ರೆ ಸುಮ್ಮನೆ ಎಲ್ಲರೂ ಜಗಳ ಆಡ್ತಾರೆ. ಹೊರಡಿ, ನಿಮ್ಮ ಕೆಲಸ ನೋಡ್ಕೊಳ್ಳಿ. ನಡಿಯೋ. ಅಲ್ಲ ಅಮ್ಮ, ನಡಿಯೋ. ಅದು ಅಮ್ಮ ಜಾಸ್ಮಿನು, ನಿನ್ ವಿಡಿಯೋಗ್ರಫಿಗೆ ನನ್ನ ಜೈಕಾರ. ಗಾಯತ್ರಕ್ಕ ಅಂದ್ರೆ ನಮಗೆಷ್ಟು ಅಭಿಮಾನ ಇದೆ ಅಂತ ಚೆನ್ನಾಗಿ ತೋರಿಸ್ತೆ. ಮಾಮ್, ಜಾಸ್ಮಿನ್,
ನಿನ್ ಬಾಯಿಗೆ ಸಕ್ಕರೆ ಹಾಕ್ತೀನಿ. ಬಾ ಬಾ. ಆ ವಿಡಿಯೋಲಿ ಏನೋ ಲಿಪ್ಸಿಂಗ್ ಮಿಸ್ ಆಗಿರೋ ಹಾಗಿದೆಯಲ್ಲ. ನೀನ್ ಹೋಗೆ ಮೊದ್ಲು. ನೀನು ನೀನ್ ಹುಚ್ಚು ಡೌಟ್ಸು. ಹಾಗೆ ಹೇಳ್ಬೇಡಿ ಆಂಟಿ. ಇಂಗ್ಲಿಷ್ ಸಿನಿಮಾ ಕನ್ನಡದಲ್ಲಿ ಡಬ್ ಆಗಿರೋ ತರ ಅನ್ನಿಸ್ತಿದೆ ಅಲ್ವಾ? ಕರ್ಮ ಕರ್ಮ. ನೀನ್ ಬಾರೆ ಬಾರೆ ನಡಿ. ಅಕ್ಕ, ಬ್ಯಾಟಿಂಗ ಬೌಲಿಂಗ ಬಾಗ್ಲಾಕ್ಲಾ? ಬೇಕಾಗಿಲ್ಲ ಪರ್ಶು, ಆನ್ಸರ್ ಮಾಡ್ತಾಳೆ. ಕ್ವೆಶನ್ ಏನ ಆಂಟಿ? ನಾನು ನನ್ನ ತಮ್ಮ ಮಾತಾಡ್ಕೊಳ್ಳೋದನ್ನ ರೆಕಾರ್ಡ್ ಯಾಕೆ ಮಾಡ್ದೆ? ಹೌದು, ಯಾಕೆ ತೆಗ್ದೆ? ಹಾಲಲ್ಲೇ ಕೇಳಿ 4 ಬಾರ್ಸೋಣ ಅನ್ಕೊಂಡಿದ್ದೆ. ಏನ್ ಅವಶ್ಯಕತೆ ಇತ್ತು ಅಂತ ಹಾಗೆ ಮಾಡ್ದೆ ಜಾಸ್ಮಿನ್? ಆಂಟಿ, ನಿಮಗೂ ನಿಮ್ಮ ಫ್ಯಾಮಿಲಿಗೂ ಸಂಬಂಧ ಇಲ್ಲದೆ ಇದ್ರು ನನ್ನನ್ನ ಈ ಮನೆಗೆ ಸೊಸೆ ಮಾಡಬೇಕು ಅನ್ಕೊಂಡ್ರಿ. ನಿಮ್ಮಂತ ಒಳ್ಳೆ ಮನ್ಸಿರೋ ವ್ಯಕ್ತಿ ಫೋಟೋ ತೆಗೆದು ದಿನ ನಮಸ್ಕಾರ ಮಾಡಿದ್ರು ಕಡಿಮೆನೆ. ಹಾಗನ್ಕೊಂಡು ನಿಮ್ದೊಂದು ಫೋಟೋ ತೆಗಿಯೋಣ ಅಂತ ನನ್ನ ಫೋನನ್ನ ಹೊರಗಡೆ ತೆಗೆದೆ. ಆಗ ನೀವು ಸತ್ತಿರೋ ಗಾಯತ್ರಿ ಆಂಟಿ ತಿಥಿ ಬಗ್ಗೆ ಮಾತಾಡ್ತಿರೋದನ್ನ ನೋಡಿ ನನಗೆ ಖುಷಿಯಾಗಿ ದಿನ ಆ ವಿಡಿಯೋ ನೋಡ್ಕೊಂಡು ನಮಸ್ಕಾರ ಮಾಡೋಣ ಅಂತ ಅನಿಸ್ತಾ ಆಂಟಿ. ಅಕ್ಕ, ಸ್ವಲ್ಪ ಓವರ್ ಅಂತ ಅನಿಸ್ತಿಲ್ವಾ? ನನ್ನ ಭಕ್ತಿ ಹೀಗೆ ಇರುತ್ತೆ. ನೀವೇನ್ ಅನ್ಕೊಂಡ್ರೂ ಪರವಾಗಿಲ್ಲ. ಅದು ಸೀಕ್ರೆಟ್ ಆಗಿದ್ರೆ ಇಷ್ಟೊತ್ತಿಗೆ ಎಲ್ಲರೂ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ರು. ಆಗದೆ ಇರೋದಕ್ಕೇನೆ ಲೈಟಾಗಿ ತಗೊಂಡಿದ್ದಾರೆ. ಅಕ್ಕ, ನಂಗೆ ಎಲ್ಲೋ ಮಿಸ್ ಹೊಡಿತಿದೆ ಅಂತ ಅನಿಸ್ತಾ ಇದೆ. ನೀನ್ ಸುಮ್ನಿರು ಪರ್ಶು. ಜಾಸ್ಮಿನ್ ತೆಗ್ದಿರೋ ವಿಡಿಯೋನ ನೋಡಿದ್ಮೇಲೆ ಮನೆಯವ್ರಿಗೆ ನಮ್ಮ ಮೇಲೆ ಒಳ್ಳೆ ಇಂಪ್ರೆಷನ್ ಬಂದಿರುವಾಗ ಇವಳ ಮೇಲೆ ಅನುಮಾನ ಪಡೋದ್ರಲ್ಲಿ ಅರ್ಥ ಇಲ್ಲ. ಗಾಯತ್ರಿ ಆಂಟಿನ ನೀವು ಸಾಯಿಸಿರೋ ವಿಷಯ ನನಗೆ ಗೊತ್ತು ಆಂಟಿ. ನಾನೇ ಅದಕ್ಕೆ ಡಬ್ಬಿಂಗ್ ಮಾಡಿಸಿ ನಿಮ್ಮನ್ನು ಸೇವ್ ಮಾಡಿದ್ದೀನಿ. ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ. ಅದೇನು ಅಂತ ನಿಮಗಿಷ್ಟರಲ್ಲೇ ಗೊತ್ತಾಗುತ್ತೆ. ಬೇರೆ ಏನು ಉದ್ದೇಶ ಇಲ್ಲ ಅಲ್ವಾ ಜಾಸ್ಮಿನು? ಬೇರೆ ಅಂದ್ರೆ ನನಗೆ ಅರ್ಥ ಆಗ್ಲಿಲ್ಲ. ಏನೂ ಇಲ್ಲ ಬಿಡಮ್ಮ. ಏಯ್, ಒಳ್ಳೆಯವ್ರನ್ನು ಯಾಕೋ ಕೆಣಕ್ತೀಯಾ? ಏನಕ್ಕ, ನಾನಾ? ಅದು ಕೂಡ ಈ ಜಾಸ್ಮಿನಿಗೆ ನೋಯಿಸ್ತಾ ಇದ್ದೀನಾ? ಉಲ್ಟಾ ಹೇಳ್ಬೇಕಕ್ಕ. ಏ ಪರ್ಶು, ಜಾಸ್ಮಿನ್ ನೀನ್ ಹೇಗೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇನ್ನೊಂದ್ಸರ್ತಿ ಫೋಟೋ ಆಗ್ಲಿ ವಿಡಿಯೋ ಆಗ್ಲಿ ತಗೋಬೇಕಾದ್ರೆ ನನ್ನ ಕೇಳು. ಸರಿ ಆಂಟಿ. ಸ್ಪೆಷಲ್ ಆಗಿ ಕಾಸ್ಟ್ಯೂಮ್ ಕೂಡ ಡಿಸೈನ್ ಮಾಡಿಸ್ಕೋತೀವಮ್ಮ. ಏಯ್, ಇವನ್ ಹೀಗೆ ಬಿಡಮ್ಮ, ನೀನ್ ಹೋಗು. ಥ್ಯಾಂಕ್ಸ್ ಆಂಟಿ, ನೀವು ಅರ್ಥ ಮಾಡ್ಕೊಂಡಿದ್ದಕ್ಕೆ. ನೀನ್ ಹೋಗಮ್ಮ, ಹೋಗು. ಸರಿಯಾದ ಸಮಯಕ್ಕೆ ನಾನು ಈ ವಿಡಿಯೋನ ಉಪಯೋಗಿಸ್ಕೊಂಡು ನಿಮ್ಮನ್ನು ಆಟ ಆಡಿಸ್ತೀನಿ. ಅಕ್ಕ, ಏನ್ ಮಾಡೋಣ ಅಂತ್ಯಕ್ಕ? ಗಾಯತ್ರಿ ಅಕ್ಕ ತಿಥಿನ ತುಂಬಾ ಚೆನ್ನಾಗಿ ಮಾಡ್ಬೇಕು ಪರ್ಶು. ನನ್ ಮಗ ವಿಶಾಲ್ನ ಹೆತ್ತ ತಾಯಿ ಕಾರ್ಯ ಇದು. ಯಾವುದಕ್ಕೂ ಕಮ್ಮಿ ಆಗ್ಬಾರ್ದು.
ಏನೋ ಇರಲೇಬೇಕು. ಇಲ್ಲಾಂದ್ರೆ ವಿಶಾಲಾಕ್ಷಮ್ಮನವರು ನನಗೆ ಹಾಗೆ ಕಾಣಿಸೋ ಹಾಗೆ ಮಾಡಲ್ಲ. ಆದರೆ ಫೋನ್ ನೋಡಿದ್ರೆ ಅಮ್ಮವರು ಪರಶುರಾಮ್ ಯಜಮಾನ್ರು ತಿಥಿ ಬಗ್ಗೆ ಒಳ್ಳೆಯದೇ ಮಾತಾಡ್ತಿರೋ ಹಾಗಿತ್ತು. ಮತ್ತೆ ಜಾಸ್ಮಿನ್ ಅಮ್ಮವರು ಕದ್ದು ಮುಚ್ಚಿ ಯಾಕೆ ಆ ರೀತಿ ತಗೋತಾ ಇದ್ರು? ನೈನಿ, ನೈನಿ, ಏನು ಯೋಚನೆ ಮಾಡ್ತಿದ್ಯಾ? ಫೋನಲ್ಲಿ ರಹಸ್ಯವಾಗಿ ಮಾತಾಡ್ಕೊಂಡಿದ್ರಲ್ವ ಯಜಮಾನ್ರೆ? ಅದು ಸೀಕ್ರೆಟ್ ಆಗಲ್ಲ, ನೀನೇ ತಪ್ಪು ತಿಳ್ಕೊಂಡೆ. ಅಮ್ಮನ ತಿಥಿನ ಅದ್ದೂರಿಂದ ನಡೆಸ್ಬೇಕು ಅಂತ ಮಾವ ಅನ್ಕೊಂಡಿರೋದನ್ನ ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ. ಅಯ್ಯೋ, ಅಪಾರ್ಥ ಮಾಡ್ಕೋಬೇಡಿ ಯಜಮಾನ್ರೆ. ನಿನ್ನೇ ಅರ್ಥ ಮಾಡ್ಕೊ ಅಂತ ಹೇಳ್ತಿದ್ದೀನಿ. ನೀನು ಯಾವಾಗ ರಹಸ್ಯವಾಗಿ ಮಾತಾಡ್ತಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲದೆ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದಾರೆ ಅಂತ ಅವ್ರ ಬಗ್ಗೆ ನೀನು ಅನುಮಾನ ಪಟ್ಟು ನೀನು ನನಗೆ ಹೇಳಿದ್ರಿಂದ ನಾನು ಕೂಡ ಅವ್ರ ಮೇಲೆ ಅನುಮಾನ ಪಟ್ಟೆ. ನೈನಿ, ನಿನಗೆ ಬೈಬೇಕು ಅಂತಲ್ಲ, ಬೇರೆ ಯಾರು ನಿನ್ನನ್ನು ಬೈಬಾರ್ದು ಅಂತ ಹೇಳ್ತಿದ್ದೀನಿ. ನೋಡೋರೆಲ್ಲರೂ ನಿನ್ನ ಬಗ್ಗೆ ಹೆಮ್ಮೆಯಿಂದ ಹೇಳಿದ್ರೆ ಕೇಳಬೇಕು ಅಂತ ಇರ್ತೀನಿ. ಅದನ್ನ ಬಿಟ್ಟು ಅವ್ರ ಮುಂದೆ ಬೈಸ್ಕೊಂಡ್ರೆ ನಾನು ಸಹಿಸ್ಕೊಳಲ್ಲ. ನಿಮ್ಮ ಪ್ರೀತಿ ನನ್ಗೆ ಅರ್ಥ ಆಗುತ್ತೆ ಯಜಮಾನ್ರೆ. ಆದರೆ ಅದ್ರಲ್ಲಿ ಏನಿದೆ ಅಂತ ತಿಳ್ಕೊ ಅಂತ ನನಗೆ ಗಾಯತ್ರಿ ಅಮ್ಮವ್ರು ಕೂಡ ಹೇಳಿದ್ರು. ಅಮ್ಮನ? ಹೌದು ಯಜಮಾನ್ರೆ. ಕೆಲವು ವಿಷಯಗಳನ್ನ ಸ್ಪಷ್ಟವಾಗಿ ನೇರವಾಗಿ ಹೇಳೋದು ಧರ್ಮಕ್ಕೆ ವಿರುದ್ಧ ಅಂತ ಗಾಯತ್ರಿ ಅಮ್ಮವ್ರು ಹೇಳಿದ ನೆನಪಾಗಿ ನಿಮ್ಗೆ ಆ ವಿಷಯ ಹೇಳ್ದೆ. ನೈನಿ, ಜಾಸ್ಮಿನ್ ಏನಾದರೂ ಹುಚ್ಚು ಕೆಲಸ ಮಾಡ್ತಾಳೆ ಅಂತ ಹೇಳಿದ್ರೆ ನಾವು ನಂಬೋದು. ಪರಶುರಾಮ್ ಮಾವ ಒಂದು ವೇಳೆ ಏನಾದರೂ ತಪ್ಪು ಮಾಡಕ್ಕೆ ಹೊರಟ್ರೆ ಮಾಮ್ ಅವ್ರನ್ನ ಕಂಟ್ರೋಲ್ ಮಾಡ್ತಾರೆ. ಆದರೂ ಅವ್ರು ಏನು ಮಾತಾಡ್ಕೊಂಡ್ರು ಅಂತ ನಾವು ಕೇಳಿದ್ವಿ, ಕಣ್ಣಾರೆ ನೋಡಿದ್ವಿ. ಇನ್ನು ಇದರಲ್ಲಿ ಡೌಟ್ ಪಡೋದಕ್ಕೆ ಏನೂ ಇಲ್ಲ ನೈನಿ. ನೋಡಿದ್ರೆ ಏನೂ ಇಲ್ಲ ಅಂತ ಅನ್ಸುತ್ತೆ, ಆದರೆ ಯೋಚನೆ ಮಾಡಿದ್ರೆ ಏನೂ ಇದ್ದಾಗಿದೆ ಯಜಮಾನ್ರೆ. ನೈನಿ, ಅನುಮಾನ ಹುಟ್ಟಿದ ಮೇಲೇ ಅಮಾಯಕತ್ವ ಹುಟ್ಟುತ್ತೇನೋ. ನೀನು ಒಳ್ಳೇದು ಮಾಡು, ನಾನೇ ನಿನಗೆ ಪ್ರೋತ್ಸಾಹ ಮಾಡ್ತೀನಿ. ಇನ್ನೇನೋ ಮಾಡಕ್ಕೆ ಹೋಗಿ ಫೂಲ್ ಆದರೆ ಮಾತ್ರ ನಾನು ಕೂಡ ಸಾಕ್ಷಿಯಾಗಿ ನೋಡಬಲ್ಲೆ ಹೊರತು ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಈ ಮನೇಲಿ ತಪ್ಪು ಮಾಡೋರಿಗೆ ಯಾರಾದರೂ ಶಿಕ್ಷೆ ಕೊಟ್ಟರೆ ನಾನು ಅಡ್ಡ ಬರಲ್ಲ. ಅರ್ಥ ಆಯ್ತಾ? ಇಷ್ಟಕ್ಕೂ ತಪ್ಪು ಮಾಡಿರೋರು ಯಾರು ಅಂತ ಗೊತ್ತಾದ್ರೆ ಈ ಗೊಂದಲನೇ ಇರಲ್ಲ ಅಲ್ವಾ? ಅದಕ್ಕೂ ಸಮಯ ಬರಬೇಕು. ನನಗೆ ಅರ್ಥ ಆಗ್ದಿರೋದೇನು ಅಂದರೆ, ಆಂಟಿ ಅವ್ರು ಮಾತಾಡ್ತಿರೋದನ್ನ ಅವತ್ತು ನಾನು ಯಾರಿಗೂ ಕಾಣಿಸ್ದಿರೋ ಹಾಗೆ ನೋಡಿದ್ದೆ. ನನಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ದಿರೋ ಈ ವಿಷಯ ಆ ನೈನಿಗೆ ಹೇಗೆ ಗೊತ್ತಾಯ್ತು? ಅವತ್ತವ್ರು ಏನು ಮಾತಾಡಿದ್ರು ಅದನ್ನು ಬದಲಾಯಿಸಿ ಮಿಮಿಕ್ರಿ ಮಾಡಿರೋರ ಹತ್ರ ನಾನು ಡಬ್ಬಿಂಗ್ ಕೂಡ ಮಾಡಿಸ್ದೆ. ಅದರಿಂದನೇ 3 ಜನ ಸೇಫ್ ಆದ್ವಿ. ಇಲ್ಲ ಅಂದಿದ್ರೆ ವಿಶಾಲ್ ಇಷ್ಟೊತ್ತಿಗೆ ವಿಶ್ವರೂಪ ತೋರಿಸ್ತಿದ್ದ.
ಏನ್ ಜಸ್ಸಿ ಒಬ್ಬೊಬ್ಳೆ ಏನೇನೋ ಮಾತಾಡ್ಕೋತಿದ್ಯಾ? ಆ ನೈನಿ ಬಗ್ಗೆ ಯೋಚಿಸ್ತಿದ್ಯಾ ತಾನೇ? ಹೌದಂಟಿ, ಹಳ್ಳಿಯಿಂದ ಬಂದಿರೋರಿಗೆ ಸಿಟಿ ರೋಡ್ ದಾಟೋದೇ ಕಷ್ಟ. ಅಂಥದ್ರಲ್ಲಿ ಆ ನೈನಿ ಬಂದಿರೋ ಚಾಲೆಂಜಸ್ ಎಲ್ಲ ಫೇಸ್ ಮಾಡ್ಕೊಂಡು ಮುಂದೆ ಹೋಗ್ತಿದ್ದಾಳೆ ಅಂದ್ರೆ ಏನ್ ಅನ್ಕೋಬೇಕು? ಅವಳು ಮಾಮೂಲಿ ಹೆಣ್ಣಲ್ಲಮ್ಮ, ವಿಚಿತ್ರದವಳು. ಜಾಸ್ತಿ ಆಗೋಗಿದೆ ಅವಳದು. ಅದೃಷ್ಟ ಅನ್ನೋದು ಯಾರಿಗಾದ್ರೂ ನಿಂಬೆಹಣ್ಣು ಗಾತ್ರದಲ್ಲಿ ಬಂದ್ರೆ ಅವಳಿಗೆ ಮಾತ್ರ ಕುಂಬಳಕಾಯಿ ಗಾತ್ರದಲ್ಲಿ ಬಂದಿದೆ. ಬರೀ ಅದೃಷ್ಟ ಅಲ್ಲ ಆಂಟಿ, ಇದ್ದಕ್ಕಿದ್ದಂಗೆ ಅವಳಿಗೆ ಬುದ್ಧಿವಂತಿಕೆನೂ ಜಾಸ್ತಿ ಆಗಿದೆ. ಅದು ಹೇಗೆ ಸಾಧ್ಯ ಅಂತ ನನಗೆ ಅರ್ಥ ಆಗ್ತಿಲ್ಲ. ನಾವು ಪರ್ಫ್ಯೂಮ್ ಅಂಗಡಿಗೆ ಹೋಗಿ ಏನು ಕೊಂಡ್ಕೊಳ್ಳಿಲ್ಲ ಅಂದ್ರೂ ನಮ್ ಬಟ್ಟೆಗಳು ಸೆಂಟ್ ಸ್ಮೆಲ್ ಬರುತ್ತೆ, ಹೌದು ತಾನೆ? ಹಾಗೇನೆ ಅವಳ ಅಮಾಯಕತ್ವ ಜಾಸ್ತಿ ಇದ್ರೇನು ಬುದ್ಧಿವಂತ ಅಂದ್ರೆ ಗಂಡ ವಿಶಾಲ್ ಪಕ್ಕನೇ ಇರ್ತಾಳಲ್ವಾ, ಅವನಿಗಿರೋ ಜ್ಞಾನ ಇವಳಿಗೂ ಸ್ವಲ್ಪ ಅಂಟ್ಕೊಂಡಿರತ್ತೆ. ಜ್ಞಾನ ಅಂಟ್ಕೊಳ್ಳಲ್ಲ ಆಂಟಿ. ನೋಡು ಜಸ್ಸಿ, ಕರೋನಾಗಿಂತ ತುಂಬಾ ಬೇಗ ಹರಡೋದು ಕರುಣೆ. ಆ ಕರುಣೆ ಆಧಾರದಿಂದ ಮನುಷ್ಯನ ಆದಷ್ಟು ಬೇಗ ಬದಲಾಯಿಸಬಹುದು. ನೈನಿ ವಿಷಯದಲ್ಲೂ ವಿಶಾಲ್ ಪರಿಸ್ಥಿತಿ ಹಾಗೆ ಆಗಿದೆ. ಐ ಸಿ. ಅದು ಸರಿ, ನೀನು ಮೊಬೈಲಲ್ಲಿ ಶೂಟ್ ಮಾಡಿರೋ ವಿಡಿಯೋ ಬಗ್ಗೆ ಅವಳಿಗೆ ಹೇಗೆ ಗೊತ್ತಾಯ್ತು? ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ಬೇಕಾದ್ರೆ ನೀವು ಬಂದ್ರಿ ಆಂಟಿ. ನಿನ್ನ ಮೊಬೈಲ್ ಪಾಸ್ವರ್ಡ್ ಅವಳಿಗೇನಾದ್ರೂ ಗೊತ್ತಾ? ಇಂಪಾಸಿಬಲ್ ಆಂಟಿ. ಹಾಗಾದ್ರೆ ಅದನ್ನ ಹೇಗೆ ಮಾಡೋಕ್ ಸಾಧ್ಯ? ಮಾಯಾ ಮಂತ್ರ ತಂತ್ರ ಏನಾದರೂ ಕಲ್ತಿರ್ಬೋದು ಅಂತ ನನ್ನ ಅನುಮಾನ. ನನ್ನ ಸುಮ್ಮನೆ ಇರೋಕ್ ಬಿಡದೆ ಯೋಚನೆ ಮಾಡೋ ಥರ ಮಾಡ್ತಿದ್ದಾಳ ಆಂಟಿ. ಆ ಥರ ಮಾಟ ಮಂತ್ರ ಮಾಡೋದಕ್ಕೆ ಹೋಗೆ ಅವತ್ತು ತಿಥಿ ದಿನ ಕಿವಿಲ್ ರಕ್ತ ಬರೋ ಹಾಗೆ ಒಡಿಸ್ಕೊಂಡಿದ್ದು. ಈ ಸರಿ ಅಲರ್ಟ್ ಆಗಿರ್ಬೋದು ಆಂಟಿ. ಸೆರ್ಗಲ್ಲಿ ಏನೋ ಗಂಡು ಕಟ್ಕೊಂಡಿದ್ದಾಳೆ ಅಂತ ನಿಮಗೆ ಹೇಳಿದ್ನಲ್ಲ ಆಂಟಿ. ಲೈಕ್ ಸೀಕ್ರೆಟ್ ಕ್ಯಾಮೆರಾ, ಮೈಕ್ರೋ ಸ್ಪೀಕರ್ನೇನಾದ್ರೂ ಇಡ್ಬೋದಾ? ನೋಡ್ಬೇಕಂಟಿ, ಆದ್ರೆ ಹೇಗೆ? ಅವಳ ಸೆರ್ಗ್ ಗಂಟನ್ನ ನಾನ್ ಬಿಚ್ತೀನಿ, ಬಾ. ಫೋನಲ್ಲಿ ನೋಡಿ ಹೇಗೆ ಅಡುಗೆ ಮಾಡಬೇಕು ಅಂತ ಚೆನ್ನಾಗಿ ಹೇಳಿದ್ರಿ ಅಕ್ಕ. ನನ್ನ ಅಡಿಗೆ ಪಡಿಗೆ ಅನ್ನೋ ಯೂಟ್ಯೂಬ್ ಚಾನೆಲ್ಗೆ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ ನೈನಿ. ಹೌದಾ? ಸ್ವಲ್ಪ ಜನ ಅಂತೂ ಏನೇನಂತ ಕಾಮೆಂಟ್ಸ್ ಹಾಕ್ತಾರೆ ಗೊತ್ತಾ? ನಮ್ಮ ಅತ್ತೆ ಅನ್ನೋ ಪೀಡೆಯಿಂದ ಹೇಗ್ ಮುಕ್ತಿ ಪಡಿಬೇಕೋ ನಮಗಂತೂ ಗೊತ್ತಿರ್ಲಿಲ್ಲ. ನೀವ್ ಮಾಡ್ ತೋರ್ಸಿದ್ದ ಹಾಗಲ್ಕಾಯಿ ಕರಿ ಮಾಡ್ಕೊಟ್ವಿ. 10 ದಿನ ಆದ್ಮೇಲೆ ವೈಕುಂಠ ಸಮಾರಾಧನೆನೂ ಮಾಡ್ಬಿಟ್ವಿ ಅಂತ ಹೇಳಿದ್ರು. ಇದ್ರಲ್ಲಿ ಗಾಬರಿ ಆಗೋಂಥದ್ ಏನು ಇಲ್ಲ ನೈನಿ. ಅವ್ರು ಎಷ್ಟು ಖುಷಿಯಿಂದ ಥ್ಯಾಂಕ್ಸ್ ಹೇಳಿದ್ದಾರೆ ಗೊತ್ತಾ? ಇಂಥವ್ರು ಕೂಡ ಇರ್ತಾರ ಅಕ್ಕ? ಇನ್ನೊಂದು ಕಮೆಂಟ್ ಏನು ಅಂತಂದ್ರೆ, ನನ್ ಸೊಸೆ ಬಾಯಿ ಮುಚ್ಚಿಸೋದಕ್ಕೆ ನೀವ್ ತಯಾರಿಸಿರೋ ಸೀಮೆ ಬದನೆಕಾಯಿ ಜ್ಯೂಸು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಂತೆ. ಆಂಟಿ, ನಾನು ಹೇಳಿಲ್ವಾ ಗಂಡು ಕಟ್ಕೊಂಡಿರೋದ್ರ ಬಗ್ಗೆ? ನೋಡಿ, ತಮಾಷೆ ಮಾಡ್ಕೊಂಡು ಕೆಲಸ ಮಾಡ್ತಿದ್ದಾರೆ. ನಾವು ಮಾತಲ್ಲಿ ಮುಳುಗಿಸಿ ಆ ಗಂಟನ್ನ ಬಿಚ್ಚಿಬಿಡ್ಬೇಕು ಜಲ್ದಿ. ಸರಿ ಆಂಟಿ, ನಾನು ಹೋಗೋರನ್ನ ಡಿಸ್ಟ್ರಾಕ್ಟ್ ಮಾಡ್ತೀನಿ, ನೀವು ನಿಮ್ಮ ಕೆಲಸ ಮಾಡಿ. ಡನ್. ನಡೀರಿ. ನೀವ್ ಹೀಗೆ ವಿಚಿತ್ರವಾಗಿ ಅಡ್ಗೆ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಕ್ಕ. ಅದೇ ವೆರೈಟಿ. ಮಾಡೋ ಕೆಲ್ಸಗಳು ಅದಕ್ಕಿಂತ ಇನ್ನು ವೆರೈಟಿ ಆಗಿರತ್ತೆ. ಏನು ಇಲ್ಲಿಗೆ ಯಾಕೆ ಬಂದ್ರಿ? ಅಷ್ಟು ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಿದ್ದೀರಲ್ಲ, ಅದೇನು ಅಂತ. ನಾವಿಬ್ರು ಸೊಸೆಂದ್ರು ಹೀಗೆ ಖುಷಿಯಾಗಿ ಮಾತಾಡ್ಕೊಂಡು ನಗ್ತಿದ್ರೆ ನಿಮ್ಗೆ ಸೀರಿಯಸ್ ಆಗಿದೀವಿ ಅನಿಸ್ತಿದ್ಯಾ?
ಕೆಲವು ಮನುಷ್ಯರ ಕಣ್ಣಿಗೆ ಒಳ್ಳೇದೇ ಕಾಣಿಸಲ್ವಂತೆ ಹಾಸಿನಿ ಅಕ್ಕ. ನಿನಗೆಲ್ರಿಗಿಂತ ಚೆನ್ನಾಗಿ ಕಾಣಿಸುತ್ತಾ ನೈನಿ? ಅಲ್ದೆ ನಿನ್ನ ಹೆಸರು ತ್ರಿನಯನಿ ಬೇರೆ. ಇನ್ನೊಂದು ಕಣ್ಣು ಎಲ್ಲಿದೆಯೋ? ಶಿವಂಗಿದ್ದ ಹಾಗೇನೆ ನಮ್ ನೈನಿ ಹಣೆ ಮೇಲೂ ಒಂದಿದೆ. ವಿಶಾಲಕ್ಷಮ ತಾಯಿ ಕೂಡ ಹಾಗೆ ಇದೆ. ಔಟ್ ಹೌಸ್ ಅಲ್ಲಿ ಅಷ್ಟೊಂದ್ ದಿನ ಇದ್ದೆ, ಗಮನಿಸ್ಲಿಲ್ವಾ? ಹಾ ನೋಡ್ದೆ. ಆದ್ರೆ ನೈನಿಗೆ ಕಣ್ಣು ನೆತ್ತಿ ಮೇಲಿದೆ ಅಂತ ಅನ್ಕೊಂಡಿದ್ದೆ. ಏ ಮುಳ್ಮೀನು, ಮೊದ್ಲೇ ಅಡ್ಗೆ ಮನೇಲಿದ್ಯಾ? ಹುಚ್ಚುಚ್ಚಾಗಿ ಮಾತಾಡಿದ್ರೆ ಒಲೆ ಮೇಲೆ ಕೂರಿಸ್ಬಿಡ್ತೀನಿ. ನಾನು ಎಲ್ಲಿ ಕೂತ್ಕೊಂಡ್ರು ಮಹಾರಾಣಿ ತರಾನೇ ಇರ್ತೀನಿ. ನೈನಿ ಅಂತವರು ಮಹಾರಾಣಿ ಪಟ್ಟ ಇದ್ರೂ ಸರಿ, ಆ ಪಟ್ಟನ್ ಬಿಟ್ಬಿಟ್ಟು ಮನೆ ಕೆಲ್ಸದವ್ರ ತರ ಇರ್ತಾರೆ. ಅರ್ಥ ಆಯ್ತಾ? ಅಯ್ಯಯ್ಯೋ, ಸರಗ್ ಗಂಟು ಬಿಚ್ಚೋಯ್ತು ನೈನಿ. ಎಲೆ ಅಡಿಕೆ ಕೆಳಗ್ ಬಿದ್ದೋಯ್ತು. ಹೌದು ಅಮ್ಮೋರೆ, ನೀವ್ ಹೇಳಿದ್ದು ಒಳ್ಳೇದೇ ಆಯ್ತು. ಎಲ್ಲೇ ಅಡಿಕೆನಾ? ಅದೇ ಬಿದ್ದೋಯ್ತು. ಏಯ್ ನೈನಿ, ಅದನ್ನ ಯಾಕೆ ಗಂಟು ಹಾಕೊಂಡಿದ್ದೆ? ಅಮ್ಮನವ್ರ ಮುಂದೆ ಪೂಜೆಗಿಟ್ಟಿರೋ ಎಲೆ ಅಡಿಕೆನ ಶುಕ್ರವಾರದ ದಿನ ಹೀಗ್ ಸರಿಗೆ ಗಂಟು ಹಾಕೊಂಡ್ರೆ ಗಂಡಂಗ್ ಒಳ್ಳೇದಾಗತ್ತೆ ಅನ್ನೋದು ಮುಕ್ಕಂಟಿಪುರದ ನಂಬಿಕೆ ಅಮ್ಮೋರೆ. ದುರ್ದು ಆಂಟಿ, ನೀವು ಕೂಡ 50 ವೀಳ್ಯದಲ್ಲಿ 50 ಅಡಿಕೆನ ಸೆರ್ಗ ಕಟ್ಕೊಳ್ಳಿ. ನಿಮ್ ಲಂಡನ್ ಗಂಡಂಗೆ ಬುದ್ಧಿ ಬಂದು ಇನ್ಯಾವತ್ತು ನೀವು ಅಲ್ಗೆ ಹೋಗದೆ ಇರೋಗಾಗತ್ತೆ. ಅವರಾದ್ರೂ ಪ್ರಶಾಂತವಾಗಿರ್ತಾರೆ. ಸಾಕೆ ನಿನ್ ತಮಾಷೆ. ನಡಿ ಜಸ್ಸಿ, ಇವಳ್ದು ಯಾವಾಗ್ಲೂ ಇದ್ದಿದ್ದೆ. ಏನೋ ಮುಖ್ಯವಾದದಿದೆ ಅಂದೆ. ಎಲೆ ಅಡ್ಕೆನಾ? ನನಗೂ ಗೊತ್ತಿರ್ಲಿಲ್ಲ ಆಂಟಿ. ನೀನೊಬ್ಳು ಸುಮ್ನೆ ಅವಳ ಬಾಯಿಗೆ ಆಹಾರ ಆದಂಗಾಯ್ತು. ನೋಡ್ದೆ ತಾನೆ? ನೈನಿ, ನೀನ್ ಬೇಕು ಅಂತಾನೆ ಹಾಗೆ ಇಟ್ಕೊಂಡಿದ್ದೆ ಅಲ್ವಾ? ಹೌದು ಅಕ್ಕ, ಇಂಥವ್ರಿಗೆ ಕಳ್ಬುದ್ಧಿ ಇರುತ್ತೆ ಅಂತಾನೆ ಹಾಗೆ ಮಾಡಿದೆ. ಈ ಸಲ ನೀನು ಚೇಳನ್ನೇ ಇಟ್ಕೋ, ಗಂಟು ಹಾಕೊಂಡಿರು. ತೆಗಿಬೇಕು ಅಂತ ನೋಡಿದ್ರೆ ಅದು ಕಚ್ಚಿ ಕುಯ್ಯೋ ಅಂತ ಹತ್ಬಿಡ್ಬೇಕು. ಇವ್ರು ಹೀಗೆ ಏನೋ ಮಾಡ್ತಾರೆ ಅಂತಾನೆ ಆ ಬೀಗದ ಕೈನ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಬಚ್ಚಿಟ್ಟಿದ್ದೀನಿ. ಏ ಪರ್ಶು, ಯಾಕೋ ಕೆಳಕ್ ಕೂತಿದ್ಯಾ? ಇನ್ನೇನ್ ಮಾಡದಕ್ಕ? ನೀನ್ ಸೀರಿಯಸ್ ಆಗಿ ಯೋಚನೆ ಮಾಡ್ಕೊಂಡು ಆ ಕಡೆ ಈ ಕಡೆ ತಿರುಗ್ತಾನೆ ಇದ್ಯಾ? ಯಾಕಕ್ಕ ಅಂತ ನಾನು 2-3 ಸಲ ಕೇಳಿದ್ರು ಕೂಡ ನೀನ್ ರಿಪ್ಲೈ ಮಾಡ್ಲಿಲ್ಲ. ಸಾಕಾಗಿ ನಾನು ಹೀಗೆ ಕೆಳಕ್ ಕೂತ್ಕೊಂಡೆ. ಸಾರಿ ಕಣೋ, ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಾ ನೀನ್ ಹೇಳಿದ ವಿಷಯನ ನಾನ್ ಕಿವಿಗೆ ಹಾಕೊಳ್ಳಿಲ್ಲ. ಅದೇನು ಅಂತ ನನ್ಗಾದ್ರೂ ಹೇಳ್ಬೇಕಲ್ವಾಕ? ವಿಶಾಲ್ ಅವನ್ ಬರ್ತ್ಡೇ ಪಾರ್ಟಿ ಮುಗಿಯೋವರೆಗೂ ನಮ್ಮ ಮೇಲೆ ಅನುಮಾನ ಪಡ್ತಿದ್ದಾನೇನೋ ಅಂತ ಅನ್ಕೊಂಡೆ. ಅದಾದ್ಮೇಲೆ ಈ ನಯನಿ ಗಲಾಟೆಲಿ ನಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋದನ್ನ ಬಿಟ್ಬಿಟ್ಟಿದ್ದಾನೆ ಅನ್ಕೊಂಡೆ.
ಆದ್ರೆ ಈಗ ಮತ್ತೆ ಅನುಮಾನ ಪಡೋದಕ್ಕೆ ಶುರು ಮಾಡಿದಾನೆ. ನಾನು ನೀನು ಏನ್ ಮಾತಾಡ್ಕೊಂಡ್ವಿ ಅಂತ ಯೋಚನೆ ಮಾಡೋಕ್ ಶುರು ಮಾಡಿ ಎಲ್ರೂ ಮುಂದೆ ಪ್ರಶ್ನೆ ಮಾಡಿದಾನೆ. ಹೌದಕ್ಕ, ಲಕ್ಕಿಲಿ ನಾವು ಬೇರೆ ಏನು ಮಾತಾಡಿಲ್ಲ. ಗಾಯತ್ರಕ್ಕನ್ ತಿಥಿ ಬಗ್ಗೆ ಮಾತ್ರ ಮಾತಾಡಿದ್ವಿ. ಇನ್ನೂ ಡೌಟ್ ಏನು ಅಂದ್ರೆ ನಾವು ಅಷ್ಟು ಒಳ್ಳೆ ಮಾತಾಡಿದ್ವಾ? ಅದೇ ತಾನೇ ನಾನು ಜಾಸ್ಮಿನ್ ಹತ್ರ ಕೇಳಿದ್ದು. ಆಗ ನೀನ್ ಏನು ಮಾತಾಡ್ಲಿಲ್ಲ. ಒಂದ್ ನಿಮಿಷ ಅಕ್ಕ, ಮತ್ತೆ ಇಲ್ಲೆಲ್ಲಾದ್ರೂ ಕಿಟಕಿ ಸಂದಿಲ್ ವಿಡಿಯೋ ಮಾಡ್ತಿದ್ದಾಳೋ ಏನೋ. ಪರಶು, ಯೋಚನೆ ಮಾಡಬೇಡ. ಜಾಸ್ಮಿನ್ ನಮ್ ಕಡೆಯವಳೆ. ನೀನ್ ಹಾಗ ಅನ್ಕೋಬೇಡ ಅಕ್ಕ. ಪ್ರಾಣಿನ್ ಬೇಕಾದ್ರೂ ನಂಬೋದು, ಆದ್ರೆ ಮನುಷ್ಯರು ಮಾತ್ರ ನಂಬಕ್ಕಾಗಲ್ಲ. ಜಾಸ್ಮಿನ್ ವಿಷಯದಲ್ಲಿ ಅನುಮಾನ ಪಡುವಂಥದ್ದು ಏನು ಇಲ್ಲ ಕಣೋ. ವಿಶಾಲ್ ತನಗ್ ಸ್ವಂತ ಆಗ್ಲಿ ಅಂತ ಕಾಯ್ತಾ ಇದ್ದಾಳಷ್ಟೇ. ಅದ್ ಹೇಗಾಗತ್ತಕ್ಕ? ಬೇಕಾದ್ರೆ ನಮ್ಮ ಅಮೆರಿಕ ಅಳಿಯನ್ನೂ ಸಾಯಿಸಿ ಅವನ ಆಸ್ತಿನೆಲ್ಲ ನಮ್ದಾಗಿಸ್ಕೊಳ್ಳೋಣ ಅಂತ ಅನ್ಕೊಂಡಿದ್ವಲ್ಲ. ಏನಾದರೂ ಸರಿ, ಆತ್ರದಲ್ಲಿ ಕೆಲಸ ಮಾಡಬಾರ್ದು ಪರ್ಶು. ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು. ಕೊಲೆ ಮಾಡಿದ್ರೆ ಆಸ್ತಿ ಸಿಗೋ ಟೈಮ್ ಇದು. ಹಾಗಂತ ತಪ್ಪು ಮಾಡಿ ಸಿಕ್ಕಾಕೊಂಡ್ಬಿಟ್ರೆ ಮೈ ಮೇಲೆ ಈ ಥರದ ಕಾಸ್ಟ್ಲಿ ಬಟ್ಟೆ ಇರೋದಿಲ್ಲ. ಗೊತ್ತಕ್ಕ, ಬಿಳಿ ಬಟ್ಟೆ, ಜೇಬ್ ಹತ್ರ 420 ಅಂತ ಬರ್ದಿರುತ್ತಲ್ಲ. ನಿಜವಾಗ್ಲೂ ನಾವಿಷ್ಟೊತ್ತಿಗೆ ಸಿಕ್ಕಾಕೊಂಡಿದ್ರೆ ನಾವು ಯಾವತ್ತೋ ಜೈಲ್ ಪಾಲಾಗಬೇಕಾಗಿತ್ತು. ಎಲ್ಲಿವರೆಗೂ ಟೈಮ್ ಚೆನ್ನಾಗಿತ್ತು. ಈಗ ರಿಲೀಸ್ ಆಗಿರೋ ಗಂಗಾಧರ್ ಮಾವನ್ನ ಹುಡುಕದ್ವಿ ಇನ್ಕೋ, ಮುಂದಕ್ಕೂ ನಮ್ಮ ಜೀವನದಲ್ಲಿ ನೆಮ್ಮದಿಯಾಗಿರ್ಬೋದು. ಅವನ್ ನಮ್ ಕೈಗೆ ಸಿಗದೆ ಎಲ್ಲಿಗೆ ಹೋಗ್ತಾನಕ್ಕ? ಏನೋ ಒಂದ್ ಮಿಸ್ಟೇಕ್ ಮಾಡಿ ನಮಗ್ ಕ್ಲೂ ಸಿಗೋ ಹಂಗ್ ಮಾಡೋ ಮಾವನ್ ಕತೆ ಮುಗ್ದಂಗೆ.